ಎಲ್ಲರಿಗೂ ನಮಸ್ಕಾರ. ದೀಪಿಕಾ ಮಾಸ್ಟರ್ ಕನ್ನಡ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಬೀನ್ಸ್ನ ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 1/4 kg ಬೀನ್ಸ್ನ ತೊಗೊಂಡಿದ್ದೀನಿ. ಅದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಇವಾಗ ಒಂದು ಜಾರ್ಗೆ 3 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಹಸಿ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಈ ಥರ. ಸೊ ನಾನು ಇನ್ನೊಂದು ಪ್ಯಾನಿಗೆ ಬಿಸಿ ಇಟ್ಟಿದ್ದೆ. ಅದರಲ್ಲಿ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಬಿಸಿ ಆದಮೇಲೆ ನಾನು ಸಾಸಿವೆನ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಸೊ ಅದು ಚಟಪಟ ಅಂತ ಸಿಡಿದ ಮೇಲೆ ಅದರಲ್ಲಿ ಸ್ವಲ್ಪ ಕಡಲೆನ ಹಾಕ್ಕೊಂಡಿದ್ದೀನಿ, ಕಡಲೆಬೇಳೆನ. ಸೊ ಕಡಲೆಬೇಳೆನೂ ಸ್ವಲ್ಪ 50% ಫ್ರೈ ಆದ ತಕ್ಷಣ ಮೀಡಿಯಮ್ ಸೈಜ್ಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ನಾವು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಹಾಕೋತಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ, ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ. ಸೊ ನೆಕ್ಸ್ಟ್ ನಾನು ಅದು ಪೇಸ್ಟ್ ಏನು ಮಾಡ್ಕೊಂಡಿದ್ದೆಲ್ಲ ಮಿಕ್ಸಿ ಜಾರಲ್ಲಿ, ಸೊ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಸೊ ಇದು ಈ ಬ್ಯಾಚುಲರ್ಸ್ ಆಗಲಿ ಅಥವಾ ಮನೇಲಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದು. ಇವಾಗ ಸೀಸನ್ ಇದೆ ಬೀನ್ಸು. ಸೊ ಒಂದು ಸತಿ ತೊಗೊಂಡು ಬಂದು ಮನೇಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಇವಾಗ ನಾನು ಅದು ಬೀನ್ಸ್ ಏನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀನ್ಸ್ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತೀರಾ ಅಷ್ಟು ಬೇಗ ಕುದಿಯುತ್ತೆ. ಸೊ ನೋಡಿ ಇದನ್ನು ನಾನು ಇವಾಗ ಮಿಕ್ಸ್ ಮಾಡ್ತೀನಿ. ಸೊ ಮೀಡಿಯಮ್ ಫ್ಲೇಮಲ್ಲಿಡಿ, ತುಂಬ ಹೈನೂ ಇಡೋಕ್ಕೆ ಹೋಗಬೇಡಿ, ತುಂಬ ಲೋನೂ ಇಡೋಕ್ಕೆ ಹೋಗಬೇಡಿ. ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಮನೇಲಿ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೋಡಿ ನಾನು ಅರಿಶಿನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2 ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೋತಿದ್ದೀನಿ. ಇದನ್ನು ನಾವು ಜಾಸ್ತಿ ಬೇಯಿಸೋತ್ತಲ್ಲ, ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ. ಈಸಿ, ಕ್ವಿಕ್ ಆ್ಯಂಡ್ ಬೇಗ ಆಗಿಬಿಡುತ್ತೆ. ಹೆಲ್ತಿಗೂ ತುಂಬ ಅಂದರೆ ತುಂಬ ಒಳ್ಳೆಯದು. ನಾವು ಮುಂಚೆ ಎಲ್ಲ ಬೀನ್ಸ್ ಎಲ್ಲ ನಮ್ಮ ಮನೇಲಿ ಊಟ ಮಾಡ್ತಿಲ್ಲ. ಈ ಥರ ಮಾಡ್ಕೊಂಡು ಕೊಟ್ಟಮೇಲೆ ತುಂಬ ಮನೇಲಿ ಇಷ್ಟಪಡ್ತಿದ್ದಾರೆ ನೋಡಿ. ಸೊ ಈ ಥರ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಿಮ್ಗೆ ಏನಾದರೂ ಸ್ವಲ್ಪ ಡ್ರೈ ಆಗಿದೆ ಅಂತ ಫೀಲ್ ಆದರೆ ಈ ಥರ ನೀರನ್ನ ಚಿಮ್ಸ್ಕೊಳ್ಳಿ. ಒಂದು 2ರಿಂದ 3 ಸ್ಪೂನಷ್ಟು, ಜಾಸ್ತಿ ಏನು ಬೇಡ, ನಿಮಗೆ ಡ್ರೈ ಅನ್ನಿಸ್ತಿದ್ರೆ. ಓಕೆನಾ? ನೋಡಿ ನಾನು ಚಿಪ್ಸ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡಿ ಮೇಲ್ಗಡೆ ಮುಚ್ಚಿಡ್ತೀನಿ ಒಂದು 2ರಿಂದ 3 ನಿಮಿಷ. ನೀವು ಅವಾಗವಾಗ ತೆಗೆದು ಓಪನ್ ಮಾಡಿ ನೋಡಿ. ಸೊ ಬೇದಿದ್ದೇನಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ನೋಡಿ ನಾನಿಲ್ಲಿ ಹಸಿ ಖಾರ ಹಾಕಿ ಮಾಡ್ತಿದ್ದೀನಿ. ನೀವು ಬೇಕಾದರೆ ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕಿ ಮಾಡ್ಬೋದು. ಸೊ ಮನೇಲಿ ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟು ಹತ್ತಲ್ಲ ಈ ಥರ. ನೋಡಿ. ಸೊ ನೋಡಿ ಕಂಪ್ಲೀಟಾಗಿ ರೆಡಿಯಾಗಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ತುಂಬ ಒಳ್ಳೊಳ್ಳೆ ರೆಸಿಪಿ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ನೋಡಿ, ಅಲ್ಲಿ ಕೂಡ ನಿಮಗೆ ವಿಡಿಯೋ ಸಿಗುತ್ತೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಸಹ ನಾನು ಡಿಸ್ಪ್ಲೇಗೆ ಹಾಕಿದ್ದೀನಿ. ಹೋಗಿ ಒಂದು ಸತಿ ವಿಸಿಟ್ ಮಾಡಿ ನೋಡಿ. ಆ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗುತ್ತಂತ ಅನ್ಕೋತೀನಿ. ಸೊ ನಾನು ನಾಳೆ ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.